ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಶಿರಗುಪ್ಪಿಯಲ್ಲಿ ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಮುಖ್ಯಮಂತ್ರಿ ಚಾಲನೆ. 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ 2ನೇ ಕಂತು ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ. ಜಿಐ ಟ್ಯಾಗ್ ಮಾನ್ಯತೆ ಪಡೆದ ಕಲಬುರಗಿ ಜಿಲ್ಲೆ ಕಮಲಾಪುರದ ಕೆಂಪು ಬಾಳೆಯ ಮೌಲ್ಯವರ್ಧನೆಗೆ ಕ್ರಮ. ಇಂದು ಅಂತಾರಾಷ್ಟ್ರೀಯ ಅಪಸ್ಮಾರ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣದಿಂದ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ದುಂಡಶಿಯಿಂದ ಗದಗ ಜಿಲ್ಲೆ ರೋಣ ತಾಲೂಕು ಮೆಣಸಗಿ ಗ್ರಾಮದವರೆಗೆ 148 ಕಿಲೋಮೀಟರ್ ವ್ಯಾಪ್ತಿಯ 37 ಹಳ್ಳಿಗಳು ಹಾಗೂ 20,000 ಹೆಕ್ಟೇರ್ ಕೃಷಿ ಭೂಮಿಗೆ ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಶಿರಗುಪ್ಪಿ ಗ್ರಾಮದಲ್ಲಿ ಬೆಣ್ಣಿಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಬೆಣ್ಣಿಹಳ್ಳ ಪ್ರವಾಹ ನಿಯಂತ್ರಣದ ಮೊದಲ ಹಂತದ ಕಾಮಗಾರಿಗೆ 200 ಕೋಟಿ ರೂಪಾಯಿ ನೀಡಲಾಗಿದೆ. ನೀರಾವರಿ ತಜ್ಞ ಎಸ್ ಪರಮಶಿವಯ್ಯ ಸಮಿತಿ ವರದಿ ಆಧರಿಸಿ ಕೇಂದ್ರ ಸರ್ಕಾರಕ್ಕೆ 1,610 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಸಮಗ್ರ ಯೋಜನಾ ವರದಿ ಸಾಕಷ್ಟು ಹಿಂದೆಯೇ ಸಲ್ಲಿಸಲಾಗಿದೆ ಎಂದರು. 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ 2ನೇ ಕಂತು ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಬಾರಿ ತಮಿಳುನಾಡು, ಛತ್ತೀಸ್ಗಢ, ಗುಜರಾತ್ ಹಾಗೂ ಆಸ್ಸಾಂನ ಪರೀಕ್ಷಾ ಯೋಧರೊಂದಿಗೆ ವಿಶೇಷ ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ನೇತೃತ್ವದಲ್ಲಿ ಶಿಕ್ಷಣ ಸಚಿವಾಲಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಆಯೋಜಿಸಿದ್ದು, 6ನೇ ತರಗತಿ ಹಾಗೂ ಮೇಲ್ಪಟ್ಟ ವರ್ಗಗಳಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಪರೀಕ್ಷಾ ಭಯ ಹೋಗಲಾಡಿಸಿ ಮನೋಬಲ ಹೆಚ್ಚಿಸುವ ಉದ್ದೇಶದಿಂದ ಸ್ವತಃ ಪ್ರಧಾನಮಂತ್ರಿಯವರ ಮಾರ್ಗದರ್ಶನದೊಂದಿಗೆ ಪ್ರಸ್ತುತಪಡಿಸಲಾಗುತ್ತಿದೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಪೇಕ್ಷೆಯಿಂದ ದಾಖಲೆಯ ಒಟ್ಟು 4,50,13,379 ಜನ ತಮ್ಮ ಹೆಸರು ನೋಂದಾಯಿಸಿದ್ದಾರೆ. ಆ ಪೈಕಿ 4,19,14,056 ವಿದ್ಯಾರ್ಥಿಗಳು, 24,84,259 ಶಿಕ್ಷಕರು ಹಾಗೂ 6,15,064 ಪಾಲಕರು ನೋಂದಾಯಿಸಿಕೊಂಡಿದ್ದಾರೆ. 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ 2ನೇ ಕಂತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಂಚಟಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ಪ್ರಿಯಾ ಅಶೋಕ್ ಬೆಳಗಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಇಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿರುವ ಒಂದು ಉಪಯೋಗಿಕಾರಿ ಕಾರ್ಯಕ್ರಮವಾಗಿದೆ. ಈ ಸಭೆಯಲ್ಲಿ ವಿದ್ಯಾರ್ಥಿಗಳು ಮಾನ್ಯ ಪ್ರಧಾನಮಂತ್ರಿಗಳವರೊಂದಿಗೆ ನೇರವಾಗಿ ತಮಗಿರುವ ಪರೀಕ್ಷೆಯ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಸಲಹೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ನಾನು ಈ ಕಾರ್ಯಕ್ರಮದಿಂದ ಪರೀಕ್ಷೆಯ ಮಹತ್ವವನ್ನ ತಿಳಿದುಕೊಂಡಿರುವೆ ಮತ್ತು ಈ ಚರ್ಚೆಗೂ ಮೊದಲು ನನ್ನಲ್ಲಿ ಪರೀಕ್ಷೆಯ ಬಗ್ಗೆ ಹಲವಾರು ಗೊಂದಲಗಳು ಮತ್ತು ಭಯವಿತ್ತು. ಆದರೆ ಪ್ರಧಾನಮಂತ್ರಿಗಳ ಮಾತು ಹಾಗೂ ಸಲಹೆಗಳಿಂದ ನನ್ನಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಂಡಿರುವೆ. ನಾನೀಗ ಪರೀಕ್ಷೆಯನ್ನು ಹೇಗೆ ನಿಭಾಯಿಸಬೇಕು ಮತ್ತು ಯಾವ ರೀತಿಯಾಗಿ ಓದಿದರೆ ಹೆಚ್ಚು ಅಂಕ ಗಳಿಸಬಹುದು ಎಂಬುದರ ಜೊತೆಗೆ SSLC ಪರೀಕ್ಷೆಯ ಬಗ್ಗೆ ಯಾವುದೇ ಹೆದರಿಕೆ ಹಾಗೂ ಅನುಮಾನವನ್ನ ಹೊಂದಿಲ್ಲ. ನಾನು ಪ್ರಧಾನಮಂತ್ರಿಗಳ ಮಾತಿನಿಂದ ಪ್ರೇರೇಪಿತಳಾಗಿದ್ದೇನೆ. ಉತ್ತಮ ಅಂಕಗಳನ್ನು ಗಳಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಬಂದಿದೆ. ನನ್ನ ಪೋಷಕರಲ್ಲಿಯೂ ಸಹ ನನ್ನ ಬಗ್ಗೆ ಒಂದು ಆತ್ಮಸ್ಥೈರ್ಯ ಬಂದಿದೆ. ನಾನು ಭಯಮುಕ್ತ ಪರೀಕ್ಷೆಗೆ ಸಜ್ಜಾಗಿರುವೆ. ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸಲು ನಾನು ಇಚ್ಛೆ ಪಡುವೆ. ಕೇರಳ ಗಡಿಯ ಕಾಸರಗೋಡು ಜಿಲ್ಲೆ ಬಂದಡ್ಕದ ಪೋಷಕರಾದ IS ಪೂರ್ಣಿಮಾ ಅವರ ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಕೋಲ್ಚಾರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಮೊದಲ ಕಂತನ್ನು ಪೂರ್ಣಿಮಾ ವೀಕ್ಷಿಸಿದ್ದು, ಇಂದು 2ನೇ ಕಂತಿನ ವೀಕ್ಷಣೆಗೆ ಉತ್ಸುಕರಾಗಿದ್ದಾರೆ. ಆಕಾಶವಾಣಿಗಾಗಿ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ಪೇ ಚರ್ಚೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರಿಗೆ ಅತ್ಯಂತ ಉಪಯುಕ್ತವಾದ ಸಂದೇಶಗಳನ್ನು ನೀಡಿದರು. ಪರೀಕ್ಷೆ ಎಂದರೆ ಮಕ್ಕಳ ಮೇಲೆ ಭಯ ಅಥವಾ ಒತ್ತಡ ತರುವ ವಿಷಯವಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ಪರೀಕ್ಷೆ ಮಕ್ಕಳ ಕಲಿಕೆಯ ಒಂದು ಹಂತ ಮಾತ್ರ, ಅದರಿಂದ ಅವರ ಜೀವನವನ್ನು ಅಳೆಯಬಾರದು ಎಂಬ ಸಂದೇಶ ನಮಗೆ ತುಂಬಾ ಇಷ್ಟವಾಯಿತು. ಪೋಷಕರು ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆ ಮತ್ತು ಒತ್ತಡ ಹಾಕಬಾರದು
ಎಂದು ಅವರು ತಿಳಿಸಿದರು. ಇತರರೊಂದಿಗೆ ಹೋಲಿಕೆ ಮಾಡದೆ ಅವರ ಸಾಮರ್ಥ್ಯವನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. ಮಕ್ಕಳಿಗೆ ಮನೆಯಲ್ಲೇ ಶಾಂತ ವಾತಾವರಣ ಒದಗಿಸುವುದು ಪೋಷಕರ ಕರ್ತವ್ಯ ಎಂದು ಅವರು ಹೇಳಿದರು. ಪ್ರೀತಿ, ಸಹನೆ ಮತ್ತು ಬೆಂಬಲ ಇದ್ದರೆ ಮಕ್ಕಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸುತ್ತಾರೆ. ಮಕ್ಕಳ ಆರೋಗ್ಯಕ್ಕೂ ಮಹತ್ವ ನೀಡಬೇಕು. ಸರಿಯಾದ ನಿದ್ರೆ, ಆಹಾರ ಮತ್ತು ಸಮಯಕ್ಕೆ ವಿಶ್ರಾಂತಿ ಅಗತ್ಯ ಎಂದು ಅವರು ಸಲಹೆ ನೀಡಿದರು. ಮೊಬೈಲ್ ಮತ್ತು ತಂತ್ರಜ್ಞಾನವನ್ನು ನಿಯಂತ್ರಿತವಾಗಿ ಬಳಸಬೇಕು ಎಂದು ಹೇಳಿದರು. ಅದನ್ನು ವ್ಯಸನವಾಗಿಸದೆ ಕಲಿಕೆಗೆ ಸಹಾಯಕವಾಗಿ ಬಳಸಬೇಕು ಎಂದರು. ಈ ಕಾರ್ಯಕ್ರಮದಿಂದ ನಮಗೆ ಪೋಷಕರಾಗಿ ನಮ್ಮ ಪಾತ್ರದ ಬಗ್ಗೆ ಹೊಸ ಅರಿವು ಬಂದಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 2009ರಲ್ಲಿ ಭೌಗೋಳಿಕ ಸೂಚ್ಯಾಂಕ ಜಿಐ ಟ್ಯಾಗ್ ಮಾನ್ಯತೆ ಪಡೆದಿರುವ ಕಲಬುರಗಿ ಜಿಲ್ಲೆ ಕಮಲಾಪುರದ ಕೆಂಪು ಬಾಳೆಹಣ್ಣಿನ ಮೌಲ್ಯವರ್ಧನೆಗೆ ಕ್ರಮ ಕೈಗೊಳ್ಳುವುದು ಅಗತ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ, ಕಮಲಾಪುರದ ಕೆಂಪು ಬಾಳೆಯನ್ನು ಕಲಬುರಗಿ ಜಿಲ್ಲೆಯ ರಾಜನಾಳ, ನವಣಿಹಾಳ ಹಾಗೂ ಓಕಳಿ ಗ್ರಾಮದ ಕೇವಲ 30ರಿಂದ 40 ಎಕರೆ ಪ್ರದೇಶದಲ್ಲಿ ಮಾತ್ರ ಬೆಳೆಯಲಾಗುತ್ತಿದೆ. ಕಲಬುರಗಿ ಹಾಗೂ ಬೀದರ್ ಮಧ್ಯದ ಕಮಲಾಪುರದ ಬಸ್ ನಿಲ್ದಾಣದಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತಿದೆ. 12 ಬಾಳೆಹಣ್ಣುಗಳಿಗೆ 200ರಿಂದ 250 ರೂಪಾಯಿ ಬೆಲೆ ಇದೆ. ಮೌಲ್ಯವರ್ಧಿಸಿದಲ್ಲಿ ಬೆಳೆಗಾರರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ ಎಂದಿದ್ದಾರೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳ 2ನೇ ಸೋಮವಾರ ಅಂತಾರಾಷ್ಟ್ರೀಯ ಅಪಸ್ಮಾರ ಜಾಗೃತಿ ದಿನ ಆಚರಿಸಲಾಗುತ್ತದೆ. ಪ್ರಸಕ್ತ 2026ರ ಅಪಸ್ಮಾರ ಜಾಗೃತಿ ದಿನದ ಧ್ಯೇಯ ಕಥೆಗಳನ್ನು ಕಾರ್ಯರೂಪಕ್ಕೆ ತರೋಣ, ಹ್ಯಾಶ್ಟ್ಯಾಗ್ ಎಪಿಲೆಪ್ಸಿ ಪ್ಲೆಜ್ ದೊಂದಿಗೆ ಲಕ್ಷಾಂತರ ಜನರನ್ನು ಬಾಧಿಸುವ ಅಪಸ್ಮಾರದ ನರವೈಜ್ಞಾನಿಕ ಸ್ಥಿತಿಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿ 15 ಲಕ್ಷ ರೂಪಾಯಿ ಧನಸಹಾಯ ಪಡೆದ ಚಾಮರಾಜನಗರ ಜಿಲ್ಲೆ ಸಂತೇಮರಹಳ್ಳಿ ಹೋಬಳಿಯ ಗೂಳಿಪುರ ಗ್ರಾಮದ ಗಾಯತ್ರಿ ಮಂಜುನಾಥ ಸ್ವಾಮಿ 10 ಲಕ್ಷ ರೂಪಾಯಿ ವಂತಿಗೆ ಸೇರಿಸಿ ಒಟ್ಟು 25 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಮೀನು ಕೃಷಿ ಕೈಗೊಂಡು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದಾರೆ. ಮೀನಿನ ತ್ಯಾಜ್ಯವನ್ನು ತಮ್ಮ 2 ಎಕರೆ ತೆಂಗು, ಅಡಕೆ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಸಾವಯವ ಪದ್ಧತಿಯಲ್ಲಿ ಬಳಸಿ ಲಾಭದಾಯಕ ಕೃಷಿ ಕೈಗೊಂಡು ಮಾದರಿ ಕೃಷಿಕ ಮಹಿಳೆ ಎನಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿಗೆ ಭೇಟಿ ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘಟಕದ ಮಾಹಿತಿ ಹಾಗೂ ಪ್ರೊಸೆಸಿಂಗ್ ಯಂತ್ರಗಳ ಕಾರ್ಯವನ್ನು ವೀಕ್ಷಿಸಿದರು. ಸರ್ಕಾರದ ಸುಪರ್ದಿಯಲ್ಲಿರುವ ಹಟ್ಟಿ ಚಿನ್ನದ ಗಣಿಯ ಅಭಿವೃದ್ಧಿ ಕುರಿತು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಅಧ್ಯಕ್ಷರು ಹಾಗೂ ಬೀಳಿಗಿ ಶಾಸಕ ಜಿಟಿ ಪಾಟೀಲ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಅವರೊಂದಿಗೆ ಸಮಾಲೋಚಿಸಿದರು. ದೇಶದಲ್ಲಿ ಮೊದಲ ಬಾರಿಗೆ ಹುಲಿ ಯೋಜನೆ ಘೋಷಣೆಯಾದ 9 ಕಾಡುಗಳಲ್ಲಿ ಒಂದಾದ ಬಂಡೀಪುರ ಇಂದಿನಿಂದ 3 ದಿನಗಳ ಕಾಲ 23 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಳ್ಳುತ್ತಿರುವ ಭಾರತದ ಮೊದಲ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿ ಶೃಂಗಸಭೆಗೆ ಸಜ್ಜುಗೊಂಡಿದೆ. 2023ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂಡೀಪುರಕ್ಕೆ ಭೇಟಿ ನೀಡಿದ್ದಾಗ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿ ಐಬಿಸಿಎಗೆ ಚಾಲನೆ ನೀಡಿದ್ದರು. 12 ಮತ್ತು 13ನೇ ತಾರೀಕು ಮೈಸೂರಿನ ನಾಗರಹೊಳೆ ಅಭಯಾರಣ್ಯದಲ್ಲೂ ಶೃಂಗಸಭೆ ನಡೆಯಲಿದೆ. ಬಾಬಾ ಆಮ್ಟೆ ಎಂದೇ ಖ್ಯಾತರಾದ ಮುರಳೀಧರ್ ದೇವಿದಾಸ್ ಆಮ್ಟೆ ಮಹಾರಾಷ್ಟ್ರದ ವರೋರಾ ಬಳಿಯ ಆನಂದವನದಲ್ಲಿ ಕುಷ್ಠರೋಗಿಗಳ ಆರೈಕೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟವರು. ಇಂದು ಅವರ ಪುಣ್ಯತಿಥಿ. ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಶಿರಗುಪ್ಪಿಯಲ್ಲಿ ಬೆಣ್ಣಿ ಹಳ್ಳದ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಮುಖ್ಯಮಂತ್ರಿ ಚಾಲನೆ. 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ 2ನೇ ಕಂತು ಇಂದು ಬೆಳಗ್ಗೆ 10 ಗಂಟೆಗೆ ಪ್ರಸಾರ. ಜಿಐ ಟ್ಯಾಗ್ ಮಾನ್ಯತೆ ಪಡೆದ ಕಲಬುರಗಿ ಜಿಲ್ಲೆ ಕಮಲಾಪುರದ ಕೆಂಪು ಬಾಳೆಯ ಮೌಲ್ಯವರ್ಧನೆಗೆ ಕ್ರಮ.
ಇಂದು ಅಂತಾರಾಷ್ಟ್ರೀಯ ಅಪಸ್ಮಾರ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35